ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ತೀರಾ ಸಾಮಾನ್ಯವಾಗಿ ಹೆಚ್ಚು ಕೇಳುವಂತಹ ಕೆಲವೊಂದು ವ್ಯತ್ಯಾಸಗಳಿದೆ. ಆ ಒಂದು ವ್ಯತ್ಯಾಸಗಳ ಬಗ್ಗೆ ಗಮನ ಹರಿಸೋಣ. ಇಷ್ಟು ವ್ಯತ್ಯಾಸಗಳನ್ನು ನೀವು ಕಲ್ತ್ಕೊಂಡಿದ್ದೆ ಆದರೆ ಇದರಿಂದ ಸುಮಾರು ಅಂಕಗಳನ್ನು ನೀವು ಪಡ್ಕೋಬಹುದು. ಇಲ್ಲಿ ವ್ಯತ್ಯಾಸಗಳನ್ನೇ ಕೇಳಬೇಕು ಅಂತ ಏನಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಭೌತ ಬದಲಾವಣೆ, ರಾಸಾಯನಿಕ ಬದಲಾವಣೆ ಅಂತ ಇದೆ. ಯಾವುದೋ ಒಂದು ಬದಲಾವಣೆನ ಕೊಟ್ಟು, ಇವಾಗ ಕಬ್ಬಿಣ ತುಕ್ಕು ಹಿಡಿಯೋದು, ಇದನ್ನು ಕೇಳಿಬಿಟ್ಟು ಮಲ್ಟಿಪಲ್ ಚಾಯ್ಸಲ್ಲಿ ಇದು ಭೌತ ಬದಲಾವಣೆನ, ರಾಸಾಯನಿಕ ಬದಲಾವಣೆನ ಅಂತ ಕೇಳ್ಬೋದು. ನಿಮಗೆ ಈ ಒಂದು ವ್ಯತ್ಯಾಸದಲ್ಲಿ ನೀವು ಅದನ್ನು ಓದ್ಕೊಂಡಿದ್ರೆ ಅದಕ್ಕೆ ನೀವು ಉತ್ತರನ ಈಸಿಯಾಗಿ ಬರಿಬಹುದು. ಅಷ್ಟೇ ಅಲ್ಲದೆ ಬಹಿರುಷ್ಣಕ, ಅಂತರುಷ್ಣಕ ಕ್ರಿಯೆಗಳಿಗೂ ಅಷ್ಟೇ ಯಾವುದೋ ಒಂದು ರಾಸಾಯನಿಕ ಕ್ರಿಯೆ ಕೊಟ್ಬಿಟ್ಟು ಇದು ಅಂತರುಷ್ಣಕನ, ಬಹಿರುಷ್ಣಕ ಅಂತನ ಕೇಳ್ಬೋದು. ಅಥವಾ ಬಹಿರುಷ್ಣಕ ಕ್ರಿಯೆಗಳು ಎಂದರೇನು, ಉದಾಹರಣೆ ಕೊಡಿ ಅಂತ 2 ಮಾರ್ಕ್ಸಿಗೆ ಕೇಳಬಹುದು. ಹೀಗೆ ಸುಮಾರು ವಿಭಿನ್ನ ರೀತಿಯಲ್ಲಿ ಈ ಒಂದು ಪ್ರಶ್ನೆಗಳನ್ನು ಕೇಳೋದಕ್ಕೆ ಅವಕಾಶ ಇದೆ. ಹಾಗಾಗಿ ನಾವು ಇದನ್ನು ವ್ಯತ್ಯಾಸಗಳ ರೀತಿಯಲ್ಲಿ ಓದ್ಕೊಳ್ಳೋಣ. ಬಟ್ ಪ್ರತಿಯೊಂದನ್ನು ನೀವು ಗಮನದಲ್ಲಿಟ್ಕೊಂಡು ಓದ್ಕೊಂಡ್ರೆ ಇದ್ರ ಮೇಲೆ ಯಾವುದೇ ರೀತಿ ಪ್ರಶ್ನೆ ಕೇಳಿದ್ರೂ ನೀವು ಅದಕ್ಕೆ ಸುಲಭವಾಗಿ ಉತ್ತರವನ್ನು ಬರಿಬಹುದು. ಈಗ ಮೊದಲನೇದು ನಾವು ನೋಡೋದಾದರೆ ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆ. ಭೌತ ಅಂದರೆ ಫಿಸಿಕಲ್ ಚೇಂಜಸ್ಸು, ರಾಸಾಯನಿಕ ಅಂದರೆ ಕೆಮಿಕಲ್ ಚೇಂಜಸ್. ಇಲ್ಲಿ ನೀವು ನೋಡ್ಬೋದು, ಭೌತ ಬದಲಾವಣೆ ತಾತ್ಕಾಲಿಕ ಬದಲಾವಣೆ ಆಗಿದೆ, ಟೆಂಪರರಿ ಚೇಂಜು. ರಾಸಾಯನಿಕ ಬದಲಾವಣೆ ಶಾಶ್ವತವಾಗಿ ಬದಲಾವಣೆ ಆಗಿರುತ್ತೆ. ಭೌತ ಬದಲಾವಣೆಯಲ್ಲಿ ಯಾವುದೇ ಹೊಸ ವಸ್ತು ಉಂಟಾಗೋದಿಲ್ಲ. ಆದರೆ ರಾಸಾಯನಿಕ ಬದಲಾವಣೆಯಲ್ಲಿ ಏನಾಗುತ್ತೆ, ಒಂದು ಹೊಸ ವಸ್ತು ಉತ್ಪತ್ತಿ ಆಗುತ್ತೆ. ಮತ್ತು ದ್ರವ್ಯರಾಶಿ ಕೂಡ ಬದಲಾವಣೆ ಆಗೋ ಸಾಧ್ಯತೆ ಇರುತ್ತೆ. ಮತ್ತು ಇದು ಪರಮಾಣುವಿನ ನ್ಯೂಕ್ಲಿಯಸ್ ಏನಿದೆ ಅದರಲ್ಲೇ ಬದಲಾವಣೆಯನ್ನು ತರುತ್ತೆ. ಆದರೆ ಭೌತ ಬದಲಾವಣೆಯಲ್ಲಿ ಆ ರೀತಿ ಏನೂ ಆಗೋದಿಲ್ಲ. ದ್ರವ್ಯರಾಶಿಯಲ್ಲೂ ಬದಲಾವಣೆ ಆಗೋಲ್ಲ ಮತ್ತು ಯಾವುದೇ ರೀತಿ ಶಕ್ತಿ ಬದಲಾವಣೆ ಕೂಡ ಅಲ್ಲಿ ಆಗೋದಿಲ್ಲ. ಮತ್ತು ಎರಡನೇ ಇಂಪಾರ್ಟೆಂಟ್ ಪ್ರಶ್ನೆ ಅಂತ ಹೇಳಿದ್ರೆ ಬಹಿರುಷ್ಣಕ ಮತ್ತು ಅಂತರುಷ್ಣಕ ಕ್ರಿಯೆಗಳು ಅಂತ. ಹೆಸರೇ ಹೇಳುತ್ತೆ, ಬಹಿರ್ ಅಂದರೆ ಹೊರಗೆ, ಬಹಿರ್ ಅಂದರೆ ಹೊರಗಡೆ, ಅಂತರ್ ಅಂದರೆ ಒಳಗೆ. ಯಾವ ಒಂದು ರಾಸಾಯನಿಕ ಕ್ರಿಯೆ ನಡೆದಾಗ ಉಷ್ಣ ಹೊರಗಡೆಗೆ ಬಿಡುಗಡೆ ಆಗುತ್ತೋ ಅದನ್ನು ನಾವು ಬಹಿರುಷ್ಣಕ ಕ್ರಿಯೆ ಅಂತ ಕರಿತೀವಿ. ಅದೇ ರೀತಿ ಅಂತರುಷ್ಣಕ ಅಂದರೆ ಕೆಲವೊಂದು ರಾಸಾಯನಿಕ ಕ್ರಿಯೆ ನಡೆದಾಗ ಉಷ್ಣ ಹೀರಿಕೆ ಆಗುತ್ತೆ. ಈ ಉಷ್ಣ ಬೆಳಕಿನ ರೂಪದಲ್ಲಾಗಿರ್ಬೋದು ಅಥವಾ ಉಷ್ಣದ ರೂಪದಲ್ಲಾಗಿರ್ಬೋದು. ಹೀಗೆ ಆ ಒಂದು ಉಷ್ಣ ಹೀರಿಕೆ ಆದರೆ ಅದನ್ನು ನಾವು ಅಂತರುಷ್ಣಕ ಕ್ರಿಯೆಗಳು ಅಂತ ಕರಿತೀವಿ. ಇದಕ್ಕೆ ಉದಾಹರಣೆ ನೀವು ಗಮನಿಸ್ಬೋದು. ಬಹಿರುಷ್ಣಕ ಕ್ರಿಯೆಗೆ ನಮ್ಮಲ್ಲಿ ನಡೆಯುವಂಥ ಉಸಿರಾಟ ಕೂಡ ಬಹಿರುಷ್ಣಕ ಕ್ರಿಯೆ, ಜೀರ್ಣಕ್ರಿಯೆ ಕೂಡ ಬಹಿರುಷ್ಣಕ ಕ್ರಿಯೆ. ಆಮೇಲೆ ಇಲ್ಲಿ ಹಾಗೆ ಗಮನಿಸಿ, ಮೆಗ್ನೀಷಿಯಂ ಮತ್ತು ಆಕ್ಸಿಜನ್ ಸೇರಿ ಮೆಗ್ನೀಷಿಯಂ ಆಕ್ಸೈಡ್ ಆಗ್ತಾ ಇದೆ, ಇದು ಸಂಯೋಗ ಕ್ರಿಯೆ. ನೈಸರ್ಗಿಕ ಅನಿಲಗಳ ದಹನ ನೀವು ಕೆಳಗಡೆ ಗಮನಿಸ್ಬೋದು. CH4 ಅಂದರೆ ಅದು ಮೀಥೇನ್. CH4 ಉರಿದಾಗ ಅಂದರೆ ಅದು ದಹನ ಆದಾಗ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನ ಅಣು ಉತ್ಪತ್ತಿಯಾಗುತ್ತೆ. ಇದು ಒಂದು ಬಹಿರುಷ್ಣಕ ಕ್ರಿಯೆ, ಇದು ಇಂಪಾರ್ಟೆಂಟು. ಹಾಗೆ ಅಂತರುಷ್ಣಕ ಕ್ರಿಯೆಗೆ ಬಂದರೆ ಇದರಲ್ಲಿ ನಮ್ಗೆ ಜಾಸ್ತಿ ಕೇಳೋದು ಯಾವುದಪ್ಪ ಅಂತ ಹೇಳಿದ್ರೆ ಏನು ಕ್ಯಾಲ್ಶಿಯಂ ಕಾರ್ಬೋನೇಟ್ ಇದೆಯಲ್ಲ, ಈ ಕ್ಯಾಲ್ಶಿಯಂ ಕಾರ್ಬೋನೇಟು ಕ್ಯಾಲ್ಶಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ವಿಭಜನೆ ಹೊಂದುತ್ತೆ. ಇಲ್ಲಿ ನಮಗೆ ಉಷ್ಣ ಹೀರಿಕೆ ಆಗುತ್ತೆ. ಹಾಗಾಗಿ ಇದು ಅಂತರುಷ್ಣಕ ಕ್ರಿಯೆ. ಅಂದರೆ ನಾವು ಕ್ಯಾಲ್ಶಿಯಂ ಕಾರ್ಬೋನೇಟ್ನ ಕಾಯಿಸಿದಾಗ ಅಲ್ಲಿ ನಮಗೆ ಕ್ಯಾಲ್ಶಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಸಿಗುತ್ತೆ. ಅದೇ ರೀತಿ ನೀರಿನ ವಿಭಜನೆಯಲ್ಲಿ ಕೂಡ ಅದು ಕೂಡ ಉಷ್ಣ ಹೀರಿಕೆ ಆಗುತ್ತೆ. ಅಲ್ಲಿ ನಾವು ವಿದ್ಯುತ್ ಶಕ್ತಿಯನ್ನು ಕೊಡ್ತೀವಿ. ನೀರು ವಿಭಜನೆ ಆಗಬೇಕಂದ್ರೆ ವಿದ್ಯುತ್ತನ್ನು ಹಾಯಿಸಿದಾಗ ನೀರು ವಿಭಜನೆ ಆಗುತ್ತೆ. ಇದಕ್ಕೆ ಇನ್ನೂ ಉದಾಹರಣೆ ಹೇಳಬೇಕಂದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ, ಸುಣ್ಣದ ಕಲ್ಲಿನ ವಿಭಜನೆ, ಉಷ್ಣ, ಬೆಳಕು ಅಥವಾ ವಿದ್ಯುತ್ ಶಕ್ತಿ, ಹೀಗೆ ಯಾವುದೇ ಒಂದು ರೂಪದ ಶಕ್ತಿ ಹೀರಿಕೆ ಆದಾಗ ನಡೆಯೋದೇ ಅಂತರುಷ್ಣಕ ಕ್ರಿಯೆ. ಉತ್ಕರ್ಷಣ ಕ್ರಿಯೆ ಮತ್ತು ಅಪಕರ್ಷಣ ಕ್ರಿಯೆ ಇದು ಕೂಡ ಇಂಪಾರ್ಟೆಂಟು. ಉತ್ಕರ್ಷಣೆ ಅಂತ ಹೇಳಿದ್ರೆ ಯಾವಾಗ ಅಂದರೆ ರಿಯಾಕ್ಟೆಂಟ್, ಇಲ್ಲಿ ಲೆಫ್ಟ್ ಸೈಡಲ್ಲಿ ಬರಿತೀವಲ್ವ ಅದು ಪ್ರತಿವರ್ತಕಗಳು. ನಮ್ಮ ಎಡಗಡೆಗೆ ಏನು ಬರೆದಿರ್ತೀವಿ ಅದನ್ನು ಪ್ರತಿವರ್ತಕ ಅಂತೀವಿ. ಯಾವ ಪ್ರತಿವರ್ತಕ ಆಕ್ಸಿಜನ್ನನ್ನು ಸೇರಿಸ್ಕೊಳ್ಳುತ್ತೋ ಆಗ ಉತ್ಕರ್ಷಣೆ ಆಗುತ್ತೆ. ಆಕ್ಸಿಜನನ್ನು ಸೇರಿಸ್ಕೊಳ್ಳೋ ಅಂಥದ್ದು ಯಾವಾಗ ಆಗುತ್ತೆ ಅದು ಉತ್ಕರ್ಷಣೆ. ಅದೇ ರೀತಿ ಆಕ್ಸಿಜನನ್ನು ಯಾವಾಗ ಬಿಟ್ಟು ಕೊಡುತ್ತೆ ಅದು ಅಪಕರ್ಷಣೆ. ಸಾಮಾನ್ಯವಾಗಿ ಇಲ್ಲಿ ಉತ್ಕರ್ಷಣೆಗೆ ಎಕ್ಸಾಂಪಲ್ನ ನೀವು ಗಮನಿಸಿ. ಮೆಗ್ನೀಷಿಯಂ ಆಕ್ಸಿಜನ್ನೊಂದಿಗೆ ವರ್ತಿಸ್ಬಿಟ್ಟು ಮೆಗ್ನೀಷಿಯಂನ ಆಕ್ಸೈಡ್ ಆಗ್ತಾ ಇದೆ. ಅಂದರೆ ಇಲ್ಲಿ Mg ಹೋಗಿ MgO ಆಗ್ತಾ ಇದೆ, O Mgಗೆ ಸೇರಿಕೊಳ್ತಾ ಇದೆ. ಹಾಗಾಗಿ ಇದು ಉತ್ಕರ್ಷಣೆ ಹೊಂದಿದೆ. ಇಲ್ಲಿ ನೀವು ಅದನ್ನು ಕೂಡ ಗಮನಿಸ್ಬೋದು. ಯಾವ ವಸ್ತು ಇಲ್ಲಿ ಉತ್ಕರ್ಷಣೆ ಹೊಂದಿದೆ ಅಂದರೆ ಮೆಗ್ನೀಷಿಯಂನ ಆಕ್ಸೈಡ್ ಆಗಿ ಉತ್ಕರ್ಷಣೆ ಹೊಂದಿದೆ ಅಂತ. ಅದೇ ರೀತಿ ನೀವು ಅಪಕರ್ಷಣೆಗೆ ಬಂದರೆ ಇಲ್ಲಿ ZnO ಇದೆ, ಜಿಂಕ್ ಆಕ್ಸೈಡ್ ಜೊತೆಗೆ ಕಾರ್ಬನ್ ವರ್ತಿಸಿದಾಗ ಇಲ್ಲಿ
ಕೋಕ್ ಅಂತ ಹೇಳ್ತೀವಿ. ಸಿ ಅಂತ ಇದೆಯಲ್ಲ ಅದನ್ನು ನಾವು ಕೋಕ್ ಅಂತ ಹೇಳ್ತೀವಿ. ಈ ಕೋಕ್ ಅಪಕರ್ಷಣಕಾರಿಯಾಗಿ ಕೆಲಸ ಮಾಡುತ್ತೆ, ಇದು ಇಂಪಾರ್ಟೆಂಟು. ಈ ಅಪಕರ್ಷಣಕಾರಿಯಾಗಿ ಕೆಲಸ ಮಾಡಿದಾಗ ಏನಾಗುತ್ತೆ, ಅದರದ್ದು ಪ್ರಮುಖ ಕೆಲಸ, ಅಪಕರ್ಷಣಕಾರಿಯ ಕೆಲಸ ಏನಂದರೆ ಒಂದು ಸಂಯುಕ್ತದಿಂದ ಆಕ್ಸಿಜನನ್ನು ಹೊರಗೆ ತೆಗೆಯುವಂಥದ್ದು ಅದ್ರ ಕೆಲಸ. ಹಾಗಾಗಿ ಇಲ್ಲಿ ಜಿಂಕ್ ಆಕ್ಸೈಡ್ ಏನಾಗ್ತಿದೆ, ಜಿಂಕ್ ಆಗಿ ಕನ್ವರ್ಟ್ ಆಗ್ತಿದೆ. ಅಲ್ಲಿ ತನ್ನಲ್ಲಿರುವಂಥ ಆಮ್ಲಜನಕ ಅನ್ನೋದು ಬಿಟ್ಕೊಡ್ತಾ ಇದೆ. ಹಾಗಾಗಿ ಇದು ಅಪಕರ್ಷಣ ಕ್ರಿಯೆ. ಈ ಎರಡನ್ನು ಸೇರಿಸಿ ರೆಡಾಕ್ಸ್ ಕ್ರಿಯೆ ಬೇಕಾದರೂ ಕೇಳ್ಬೋದು. ರೆಡಾಕ್ಸ್ ಕ್ರಿಯೆಗಳು ಎಂದರೇನು ಅಂತಲೂ ಕೇಳ್ಬೋದು. ಅಥವಾ ಒಂದು ಉದಾಹರಣೆನ ಕೊಟ್ಬಿಟ್ಟು ಈಗ ಆ ಉದಾಹರಣೆಯಲ್ಲಿ ಯಾವುದು ಉತ್ಕರ್ಷಣೆಗೊಂಡಿದೆ ಅಥವಾ ಅಪಕರ್ಷಣೆಗೊಂಡಿದೆ, ಇಲ್ಲಿ ಅಪಕರ್ಷಣಕಾರಿಯಾಗಿ ಯಾವುದು ಕೆಲಸ ಮಾಡ್ತಿದೆ ಅದೆಲ್ಲನೂ ಕೇಳಬಹುದು. ಹಾಗಾಗಿ ಎರಡನ್ನೂ ಬರಿಬೇಕಾಗತ್ತೆ. ಇಲ್ಲಿ ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆಗಳು ಎರಡು ಒಟ್ಟೊಟ್ಟಾಗಿ ನಡೆದರೆ ಅದನ್ನು ನಾವು ರೆಡಾಕ್ಸ್ ಕ್ರಿಯೆಗಳು ಅಂತ ಕರಿತೀವಿ. ಇದನ್ನು ಸ್ವಲ್ಪ ಗಮನಿಸಿ. ನೆಕ್ಸ್ಟು ರಾಸಾಯನಿಕ ಸ್ಥಾನಪಲ್ಲಟ ಮತ್ತು ರಾಸಾಯನಿಕ ದ್ವಿಸ್ಥಾನಪಲ್ಲಟ, ಡಿಸ್ಪ್ಲೇಸ್ಮೆಂಟ್ ಮತ್ತು ಡಬಲ್ ಡಿಸ್ಪ್ಲೇಸ್ಮೆಂಟ್. ರಾಸಾಯನಿಕ ಸ್ಥಾನಪಲ್ಲಟ ಅಂತ ಹೇಳಿದ್ರೆ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕದಲ್ಲಿರುವಂಥ ಒಂದು ಪ್ರಬಲ ಧಾತು ಅಂದರೆ ಹೆಚ್ಚು ಕ್ರಿಯಾಶೀಲ ಧಾತು ಅಂತ ಕರಿತೀವಿ. ಈ ಹೆಚ್ಚು ಕ್ರಿಯಾಶೀಲವಾಗಿರುವಂಥ ಧಾತು ದುರ್ಬಲ ಧಾತು ಅಂದರೆ ಕಡಿಮೆ ಕ್ರಿಯಾಶೀಲವಾಗಿರುವಂಥ ಧಾತುವನ್ನು ಸ್ಥಾನಪಲ್ಲಟಗೊಳಿಸುತ್ತಲ್ಲ, ಅಂಥದಕ್ಕೆ ನಾವು ರಾಸಾಯನಿಕ ಸ್ಥಾನಪಲ್ಲಟ ಅಂತ ಕರಿತೀವಿ. ಇದಕ್ಕೆ ಉದಾಹರಣೆ ನಿಮಗಿಲ್ಲಿ Zn+CuSO4 gives rise to zinc sulfate plus copper ಅಂತ ಇದೆ. ಇದಕ್ಕೆ ಇದೇ ಥರ ನೀವು ಕಬ್ಬಿಣದ ಮೊಳೆನ ತಾಮ್ರದ ಸಲ್ಫೈಡ್ ದ್ರಾವಣಕ್ಕೆ ಹಾಕಿದ್ರೆ ಅಲ್ಲೂ ಕೂಡ ಅಂದರೆ ಈ ಕಬ್ಬಿಣ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸಿ ಕಬ್ಬಿಣದ ಸಲ್ಫೇಟ್ ಆಗಿ ರೂಪುಗೊಳ್ಳುತ್ತೆ. ಅದು ಕೂಡ ರಾಸಾಯನಿಕ ಸ್ಥಾನಪಲ್ಲಟಗೆ ಒಂದು ಉದಾಹರಣೆ. ಅದೇ ಥರ ರಾಸಾಯನಿಕ ದ್ವಿಸ್ಥಾನಪಲ್ಲಟ, ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಎರಡು ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ನಡೆಯುತ್ತೋ, ಇಲ್ಲಿ ಎರಡು ಅಂದರೆ ರಾಸಾಯನಿಕ ವಸ್ತುಗಳೇನಿದೆ ಅವುಗಳ ಅಯಾನುಗಳಾಗ್ತವೆ, ನಂತರ ಆ ಅಯಾನುಗಳು ವಿನಿಮಯ ಆಗುತ್ತೆ. ಅಂಥ ಕ್ರಿಯೆಗಳಿಗೆ ನಾವು ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಇದಕ್ಕೆ ಉದಾಹರಣೆ ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡು. ಈ ಎರಡೂ ರಾಸಾಯನಿಕವಾಗಿ ವರ್ತಿಸಿದಾಗ ಸೋಡಿಯಂ ಮತ್ತು ಸಲ್ಫೇಟ್ ಎರಡು ಬೇರೆ ಬೇರೆ ಅಯಾನುಗಳಾಗ್ತವೆ. ಅದೇ ರೀತಿ ಬೇರಿಯಂ ಮತ್ತು ಕ್ಲೋರಿನ್ ಕೂಡ ಅಯಾನುಗಳಾಗ್ತವೆ. ಅಯಾನುಗಳಾದ ನಂತರ ಸೋಡಿಯಂ ಜೊತೆಗೆ ಕ್ಲೋರಿನ್ ಸೇರಿಕೊಳ್ಳುತ್ತೆ, ಅದೇ ಥರ ಬೇರಿಯಂ ಜೊತೆಗೆ ಸಲ್ಫೇಟ್ ಸೇರಿಕೊಳ್ಳುತ್ತೆ. ಹಾಗಾಗಿ ನಮಗೆ ಬೇರಿಯಂ ಸಲ್ಫೇಟ್ ಮತ್ತು ಸೋಡಿಯಂನ ಕ್ಲೋರೈಡು ಸಿಗುತ್ತೆ. ಇದು ರಾಸಾಯನಿಕ ದ್ವಿಸ್ಥಾನಪಲ್ಲಟಕ್ಕೆ ಉದಾಹರಣೆ. ರಾಸಾಯನಿಕ ವಿಭಜನೆ ಕ್ರಿಯೆ ಮತ್ತು ರಾಸಾಯನಿಕ ಸಂಯೋಗ ಕ್ರಿಯೆ. ರಾಸಾಯನಿಕ ವಿಭಜನೆ ಕ್ರಿಯೆ ಮತ್ತು ರಾಸಾಯನಿಕ ಸಂಯೋಗ ಕ್ರಿಯೆ ಈ ಎರಡು ಕೂಡ ಬಹಳ ಇಂಪಾರ್ಟೆಂಟು. ಇದು ಒಂದಕ್ಕೊಂದು ಆಪೋಸಿಟ್ ಥರ. ರಾಸಾಯನಿಕ ಸಂಯೋಗ ಅಂತ ಹೇಳಿದ್ರೆ ಎರಡು ಅಥವಾ ಹೆಚ್ಚು ಪ್ರತಿವರ್ತಕ ಸೇರಿ ಒಂದೇ ಉತ್ಪನ್ನ ಉಂಟಾಗುತ್ತೆ. ಅದೇ ಥರ ರಾಸಾಯನಿಕ ವಿಭಜನೆಯಲ್ಲಿ ಒಂದು ಪ್ರತಿವರ್ತಕ ಹೋಗಿ ವಿಭಜನೆ ಹೊಂದುತ್ತೆ. ವಿಭಜನೆ ಹೊಂದು ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ಒಂದು ಉತ್ಪನ್ನಗಳು ಬಿಡುಗಡೆ ಆಗುತ್ತೆ. ಉದಾಹರಣೆ ನೀವು ಇಲ್ಲಿ ಗಮನಿಸಿ, ಕ್ಯಾಲ್ಶಿಯಂನ ಕಾರ್ಬೋನೇಟ್ ಇದೆ ನೋಡಿ. ಇಲ್ಲಿ ಕ್ಯಾಲ್ಶಿಯಂನ ಕಾರ್ಬೋನೇಟ್ ಏನಾಗ್ತಿದೆ, ವಿಭಜನೆ ಹೊಂದಿ ಕ್ಯಾಲ್ಶಿಯಂನ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗ್ತಿದೆ. ಅದೇ ಥರ ನೀವು ಇಲ್ಲಿ ಬಂದರೆ ರಾಸಾಯನಿಕ ಸಂಯೋಗಕ್ಕೆ ಬಂದರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಈ ಎರಡೂ ಸೇರಿಕೊಂಡು ಇಲ್ಲಿ ನೀವು ಗಮನಿಸ್ಬೋದು, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಎರಡೂ ಸೇರಿ ಸಂಯೋಗ ಆಗ್ತಿದೆ. ಅದೇ ಥರ ಇಲ್ಲಿ ಇನ್ನೊಂದಿದೆ ನೋಡಿ, ಕ್ಯಾಲ್ಶಿಯಂನ ಆಕ್ಸೈಡ್ ಮತ್ತು ವಾಟರ್. ಅಂದರೆ ಇದು ಇಂಪಾರ್ಟೆಂಟ್ ರಿಯಾಕ್ಷನ್. ಕ್ಯಾಲ್ಶಿಯಂನ ಆಕ್ಸೈಡ್ ಏನಿದೆ, ಕ್ಯಾಲ್ಶಿಯಂನ ಆಕ್ಸೈಡ್ನ ನಾವು ಸುಟ್ಟ ಸುಣ್ಣ ಅಂತ ಕರಿತೀವಿ, ಕ್ವಿಕ್ ಲೈಮ್. ಆ ಕ್ವಿಕ್ ಲೈಮ್ನ ನೀರಿಗೆ ಹಾಕಿದ ತಕ್ಷಣ ಅದು ಬಿಸಿ ಆಗುತ್ತೆ. ಸಂಯೋಗ ಹೊಂದಿ ನೀರಿನೊಂದಿಗೆ ವರ್ತಿಸ್ಬಿಟ್ಟು ಏನಾಗುತ್ತೆ, ಕ್ಯಾಲ್ಶಿಯಂನ ಹೈಡ್ರಾಕ್ಸೈಡ್ ಉತ್ಪತ್ತಿ ಮಾಡುತ್ತೆ. ಈ ಕ್ಯಾಲ್ಶಿಯಂನ ಹೈಡ್ರಾಕ್ಸೈಡನ್ನು ನಾವು ಅರಳಿದ ಸುಣ್ಣ ಅಥವಾ ಸ್ಲೇಕ್ಡ್ ಲೈಮ್ ಅಂತ ಕರಿತೀವಿ. ಇದು ಇಂಪಾರ್ಟೆಂಟು. ಈ ಎರಡೂ ರಾಸಾಯನಿಕ ವಿಭಜನೆ ಆಗಲಿ ಸಂಯೋಗ ಕ್ರಿಯೆ ಆಗಲಿ ಡೆಫಿನಿಷನ್ ಕೂಡ ಕೇಳೋಕ್ಕೆ ಸಾಧ್ಯತೆ ಇದೆ. ಸಂಯೋಗ ಎಂದರೇನು, ರಾಸಾಯನಿಕ ವಿಭಜನೆ ಎಂದರೇನು, ಉದಾಹರಣೆಯೊಂದಿಗೆ ವಿವರಿಸಿ, ಈ ಥರ ಎಲ್ಲ ಕೇಳೋಕ್ಕೆ ಸಾಧ್ಯತೆ ಇದೆ. ಮತ್ತು ಇನ್ನು ರಾಸಾಯನಿಕ ವಿಭಜನೆ ಕ್ರಿಯೆಯಲ್ಲಿ ಮತ್ತೆ 3 ವಿಧ ಇದೆ ನಮಗೆ. ಒಂದು ಉಷ್ಣ ವಿಭಜನೆ ಅಂತೀವಿ, ಇನ್ನೊಂದು ಅಂದರೆ ವಿಭಜನೆ ಉಷ್ಣನ ಕೊಟ್ಟಾಗ ನಡೆದರೆ ಅದು ಉಷ್ಣ ವಿಭಜನೆ ಆಗುತ್ತೆ. ಯಾವ ರಾಸಾಯನಿಕ ಕ್ರಿಯೆ ಬೆಳಕಿನ ಉಪಸ್ಥಿತಿಯಲ್ಲಿ ನಡೆಯುತ್ತೋ ಆಗ ಅದನ್ನು ಬೆಳಕಿನ ವಿಭಜನೆ ಅಂತ ಕರೀತಾರೆ ಅಥವಾ ದ್ಯುತಿ ವಿಭಜನೆ ಅಂತ ಕರೀತಾರೆ. ಮತ್ತು ವಿದ್ಯುತ್ತನ್ನು ಹಾಯಿಸಿದಾಗ, ಇವಾಗ ಇಲ್ಲಿ ನೀರಿದೆ ನೋಡಿ, ಇಲ್ಲಿ ಕಾಣುತ್ತೆ ನೋಡಿ ನೀರು, H2O.
ಈ H2O ವಿಭಜನೆ ಹೊಂದಬೇಕು ಅಂದರೆ ಎಲೆಕ್ಟ್ರಾಲಿಸಿಸ್ಸು, ಅಲ್ಲಿ ವಿದ್ಯುತ್ ಶಕ್ತಿಯನ್ನು ಹಾಯಿಸ್ತಾರೆ. ಸೊ ಆವಾಗ ಅದನ್ನು ನಾವು ಆವಾಗ ಏನು ಹೇಳ್ತೀವಿ, ವಿದ್ಯುತ್ ವಿಭಜನೆ ಅಂತ ಕರಿತೀವಿ. ಅಂದರೆ ಯಾವ ವಿಭಜನೆ ಕ್ರಿಯೆ ವಿದ್ಯುತ್ನ ಉಪಸ್ಥಿತಿಯಲ್ಲಿ ನಡೆಯುತ್ತೋ ಅದು ವಿದ್ಯುತ್ ವಿಭಜನೆ. ಹೀಗೆ ರಾಸಾಯನಿಕ ವಿಭಜನೆ ಕ್ರಿಯೆಯನ್ನು 3 ವಿಧಗಳಾಗಿ ನಾವು ವಿಂಗಡಿಸಿದ್ದೀವಿ. ಅದು ಸ್ವಲ್ಪ ಗಮನಿಸಿ. ಮುಂದಿನ ಪ್ರಶ್ನೆ, ಇದರಲ್ಲಿ ನಶಿಸುವಿಕೆ ಮತ್ತು ಕಮಟುವಿಕೆ. ನಶಿಸುವಿಕೆ ಅದಕ್ಕೆ ನಾವು ಕೊರೆಯುವಿಕೆ ಅಂತ ಕೂಡ ಕರಿತೀವಿ, ಸಂಕ್ಷಾರಣ ಅಂತ ಕೂಡ ಕರಿತೀವಿ. ಸಂಕ್ಷಾರಣ, ಕೊರೋಷನ್. ನಶಿಸುವಿಕೆ, ಕೊರೋಷನ್, ಕೊರೆಯುವಿಕೆ, ಸಂಕ್ಷಾರಣ ಈ ಎಲ್ಲ ಒಂದೇ. ಕಮಟುವಿಕೆಗೆ ರ್ಯಾನ್ಸಿಡಿಟಿ ಅಂತ ಕರಿತೀವಿ. ನಶಿಸುವಿಕೆ ಅಂದ್ರೇನು, ಲೋಹ ತನ್ನ ಸುತ್ತಲಿನ ವಸ್ತುಗಳಾದ ತೇವಾಂಶ ಆಗಿರ್ಬೋದು, ಆಮ್ಲ ಆಗಿರ್ಬೋದು, ಇವುಗಳೊಂದಿಗೆ ವರ್ತಿಸಿ ನಶಿಸುವಿಕೆಗೆ ಒಳಗಾಗುತ್ತೆ. ಉದಾಹರಣೆ ಹೇಳಬೇಕಂದ್ರೆ ಕಬ್ಬಿಣ ತುಕ್ಕು ಹಿಡಿಯೋದು, ಇದು ನಶಿಸುವಿಕೆ. ಅದೇ ರೀತಿ ಕಮಟುವಿಕೆ ಅಂತ ಹೇಳಿದ್ರೆ ಕೊಬ್ಬು ಅಥವಾ ಎಣ್ಣೆ ಪದಾರ್ಥಗಳು ಆಕ್ಸಿಜನ್ನೊಂದಿಗೆ ಸಂಪರ್ಕ ಹೊಂದಿದಾಗ ಅದು ಕೆಟ್ಟ ವಾಸನೆ ಬರುತ್ತೆ ಮತ್ತು ರುಚಿ ಹಾಳಾಗುತ್ತೆ. ಇದನ್ನು ನಾವು ಕಮಟುವಿಕೆ ಅಂತ ಕರಿತೀವಿ. ಈ ಉದಾಹರಣೆಗೆ ಹೇಳಬೇಕಂದ್ರೆ ಎಣ್ಣೆಯಿಂದ ಹುರಿದ ಪದಾರ್ಥಗಳು. ಇದಕ್ಕೆ ಹೇಗೆ ಇದನ್ನು ನಿಯಂತ್ರಣ ಮಾಡ್ಬೋದು? ಕಮಟುವಿಕೆ ನಿಯಂತ್ರಣ ಮಾಡಬೇಕು ಅಂತ ಹೇಳಿದ್ರೆ ಪ್ರತಿ ಉತ್ಕರ್ಷಕವಾಗಿ ಸಾರಜನಕ ಅನಿಲವನ್ನು ಹಾಯಿಸೋದು. ಈಗ ಚಿಪ್ಸ್ ಪ್ಯಾಕೆಟ್ಸ್ ಎಲ್ಲ ನೀವು ನೋಡಿರ್ಬೋದು, ಅದೇನು ಊದ್ಕೊಂಡಿರುತ್ತೆ ಅದರೊಳಗೆ ಸಾರಜನಕ ಅನಿಲ ಹಾಯಿಸಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಕಮಟುವಿಕೆ ನಡೀದೇ ಇರಲಿ ಅಂತ. ಅದೇ ರೀತಿ ನಶಿಸುವಿಕೆಗೆ ಪರಿಹಾರ ಏನಪ್ಪ ಅಂತ ಹೇಳಿದ್ರೆ ಬಣ್ಣ ಬಳಿಯೋದು, ಸತುವಿನ ಲೇಪನ ಕೊಡೋದು, ಹೀಗೆ ವಿವಿಧ ವಿಧಾನಗಳಿದೆ. ಮುಂದಿನ ವ್ಯತ್ಯಾಸ, ವಿದ್ಯುತ್ ಮೋಟಾರ್ ಮತ್ತು ವಿದ್ಯುತ್ ಜನಕ, ಜನರೇಟರ್. ಇಲ್ಲಿ ವಿದ್ಯುತ್ ಮೋಟಾರ್ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುತ್ತೆ. ಅದೇ ಥರ ವಿದ್ಯುತ್ ಜನಕ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಮಾಡುತ್ತೆ. ಎರಡು ಉಲ್ಟಾ ಕೆಲಸ ಮಾಡುತ್ತೆ. ಈ ಎರಡನ್ನು ನೆನ್ಪಿಟ್ಕೋಬೇಕು. ಮತ್ತು ಯಾವ ತತ್ವವನ್ನು ಆಧರಿಸಿದೆ ಅಂತ ಕೂಡ ಕೇಳ್ಬೋದು. ಇಲ್ಲಿ ವಿದ್ಯುತ್ ಮೋಟಾರ್ ಬಂದು ಫ್ಲೆಮಿಂಗನ ಎಡಗೈ ನಿಯಮವನ್ನು ಆಧರಿಸಿರುತ್ತೆ. ವಿದ್ಯುತ್ ಜನಕ ಫ್ಲೆಮಿಂಗನ ಬಲಗೈ ನಿಯಮವನ್ನು ಆಧರಿಸಿರುತ್ತೆ. ಈ ತತ್ವಗಳನ್ನು ಕೂಡ ನೀವು ಕಲ್ತ್ಕೋಬೇಕಾಗುತ್ತೆ. ಯಾಕೆಂದರೆ ಫ್ಲೆಮಿಂಗನ ಎಡಗೈ ನಿಯಮವನ್ನು ನಿರೂಪಿಸಿ, ಬಲಗೈ ನಿಯಮವನ್ನು ನಿರೂಪಿಸಿ, ಈ ಥರ ಪ್ರಶ್ನೆಗಳು ಕೂಡ ಕೇಳ್ತಾ ಬರುತ್ತೆ. ಇಲ್ಲಿ ಏನು ತತ್ವ ಅಂತ ಹೇಳಿದ್ರೆ, ವಿದ್ಯುತ್ ಮೋಟಾರ್ ಕೆಲಸ ಮಾಡೋ ತತ್ವ ಏನಪ್ಪ ಅಂತ ಹೇಳಿದ್ರೆ, ಕಾಂತಕ್ಷೇತ್ರದಲ್ಲಿ ವಿದ್ಯುತ್ ಪ್ರವಹಿಸುತ್ತಿರಬೇಕಾದ್ರೆ ವಾಹಕವನ್ನು ಇರಿಸಿದಾಗ ಆ ಒಂದು ವಾಹಕ ಯಾಂತ್ರಿಕ ಬಲವನ್ನು ಗಳಿಸುತ್ತೆ. ಈ ಒಂದು ತತ್ವದ ಮೇಲೆ ವಿದ್ಯುತ್ ಮೋಟಾರ್ ಕೆಲಸ ಮಾಡುತ್ತೆ. ಉದಾಹರಣೆಗೆ ನೀರಿಂದು ಪಂಪು, ಕ್ರೇನ್ ಇತ್ಯಾದಿ. ಇನ್ನು ವಿದ್ಯುತ್ ಜನಕ, ಇದು ವಿದ್ಯುತ್ ಕಾಂತೀಯ ಪ್ರೇರಣಾ ತತ್ವದ ಮೇಲೆ ಕೆಲಸ ಮಾಡುತ್ತೆ. ಉದಾಹರಣೆ AC ಡೈನಮೋ ಮತ್ತು DC ಡೈನಮೋ. ಮುಂದಿನ ಪ್ರಶ್ನೆ, ಆಮ್ಲಜನಕ ಸಹಿತ ಉಸಿರಾಟ ಮತ್ತು ಆಮ್ಲಜನಕ ರಹಿತ ಉಸಿರಾಟಗಳಿಗಿರುವ ವ್ಯತ್ಯಾಸ. ಆಮ್ಲಜನಕ ಸಹಿತ ಅಂದರೆ ಆಮ್ಲಜನಕ ಇರೋವಂಥದ್ದು, ವಾಯುವಿಕ ಉಸಿರಾಟ. ಆಮ್ಲಜನಕ ರಹಿತ ಅಂದರೆ ಆಮ್ಲಜನಕ ಇಲ್ಲದೆ ಇರೋದು, ಅವಾಯುವಿಕ ಉಸಿರಾಟ. ಇಲ್ಲಿ ಆಮ್ಲಜನಕ ಸಹಿತ ಅಂತ ಹೇಳಿದ್ರೆ ಹೆಸರೇ ಹೇಳೋಂಗೆ ಆಮ್ಲಜನಕದ ಉಪಸ್ಥಿತಿಯಲ್ಲಿ ನಡೆಯುತ್ತೆ. ಆಮ್ಲಜನಕ ರಹಿತ ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ನಡೆಯುತ್ತೆ. ಇಲ್ಲಿ ಆಮ್ಲಜನಕ ಸಹಿತದಲ್ಲಿ ಅನಿಲಗಳ ವಿನಿಮಯ ನಡೆಯುತ್ತೆ. ಅಂದರೆ ಇವಾಗ ನಾವು ಉಸಿರಾಡಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ ವಾತಾವರಣಕ್ಕೆ ಬರುತ್ತೆ, ಆಕ್ಸಿಜನ್ ವಾತಾವರಣದಿಂದ ನಮ್ಮ ದೇಹದೊಳಕ್ಕೆ ಹೋಗುತ್ತೆ. ಅಂದರೆ ಜೀವಿ ಮತ್ತು ಪರಿಸರ ಎರಡರ ನಡುವೆನೂ ಅನಿಲಗಳ ವಿನಿಮಯ ನಡೆಯುತ್ತೆ. ಮತ್ತು ಈ ಒಂದು ಉಸಿರಾಟದಲ್ಲಿ ಉಸಿರಾಟ ಮೈಟೊಕಾಂಡ್ರಿಯಾದಲ್ಲಿ ನಡೆಯುತ್ತೆ. ಹಾಗಾಗಿನೇ ಮೈಟೊಕಾಂಡ್ರಿಯಾ ಹೆಚ್ಚಿನ ಮಟ್ಟದ ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತೆ. ಮತ್ತು ಆಮ್ಲಜನಕ ಸಹಿತ ಉಸಿರಾಟದಲ್ಲಿ ಬಿಡುಗಡೆ ಆಗುವಂಥ ಉತ್ಪನ್ನ ಅಂದರೆ ಉಪ ಉತ್ಪನ್ನಗಳೇನಪ್ಪ ಅಂತ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು. ಇದು ಕೂಡ ಕೇಳ್ಬೋದು ಪ್ರಶ್ನೆ. ಆಮ್ಲಜನಕ ಸಹಿತ ಉಸಿರಾಟದಲ್ಲಿ ಬಿಡುಗಡೆ ಆಗುವಂಥ ಉತ್ಪನ್ನ ಯಾವುದು? ಅಲ್ಲಿ ಬರೋದು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು. ಮತ್ತು ಇಲ್ಲಿ ಬಿಡುಗಡೆ ಆಗುವಂಥ ಶಕ್ತಿ ಪ್ರಮಾಣ ಕೂಡ ಅಧಿಕ ಆಗಿರುತ್ತೆ. ಇನ್ನು ಆಮ್ಲಜನಕ ರಹಿತ ಉಸಿರಾಟಕ್ಕೆ ಬಂದರೆ ಇಲ್ಲಿ ಅನಿಲಗಳ ವಿನಿಮಯ ಆಗಲ್ಲ. ಇದು ಕೋಶ ದ್ರವ್ಯದಲ್ಲಿ ಅಂದರೆ ಸೈಟೋಪ್ಲಾಸಮಲ್ಲಿ ಈ ಒಂದು ಉಸಿರಾಟ ನಡೆಯುತ್ತೆ. ಇಲ್ಲಿ ಬಿಡುಗಡೆ ಆಗುವಂಥ ಉತ್ಪನ್ನಗಳು ಯಾವುದಂದರೆ ಇಲ್ಲೂ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ, ಜೊತೆಗೆ ಮುಖ್ಯವಾಗಿ ಆಲ್ಕೋಹಾಲ್ ಬಿಡುಗಡೆ ಆಗುತ್ತೆ. ಮತ್ತು ಇದು ನಮ್ಮಂಥ ಅಂದರೆ ಉನ್ನತ ಮಟ್ಟದ ಜೀವಿಗಳಲ್ಲಿ ಕಂಡುಬರೋದಿಲ್ಲ. ಆಮ್ಲಜನಕ ರಹಿತ ಉಸಿರಾಟ ಸಾಮಾನ್ಯವಾಗಿ ಈಸ್ಟ್ ಅಂತ ಒಂದು ಜೀವಿಗಳಲ್ಲಿ ನಡೆಯುತ್ತೆ. ಇಲ್ಲಿ ಬಿಡುಗಡೆ ಆಗುವಂಥ ಶಕ್ತಿ ಪ್ರಮಾಣ ಕೂಡ ಕಡಿಮೆ ಆಗಿರುತ್ತೆ. ಮುಂದಿನ ಪ್ರಶ್ನೆ, ದ್ಯುತಿ ಅನುವರ್ತನೆ ಮತ್ತು ಗುರುತ್ವ ಅನುವರ್ತನೆ. ದ್ಯುತಿ ಅಂದರೆ ಬೆಳಕು. ಬೆಳಕಿಗೆ ಸಸ್ಯಗಳು ತೋರಿಸುವಂಥ ಒಂದು ಅನುವರ್ತನೆ ಇದು.
ಅಂದರೆ ಸಸ್ಯಗಳು ಬೆಳಕಿನ ದಿಕ್ಕಿನಲ್ಲಿ ಬೆಳೆಯುವಂಥದ್ದು ದ್ವಿತೀಯ ಅನುವರ್ತನೆ. ಇಲ್ಲಿ ಕಾಂಡಗಳು ಅಂದರೆ ಸಸ್ಯ ಒಂದು ಗಿಡ ಯಾವಾಗಲೂ ಅಷ್ಟೇ ಕಾಂಡ ಎಲೆಗಳು ಬೆಳಕಿನ ಕಡೆಗೆ ಬಾಗುತ್ತೆ. ಸೊ ಇದು ಧನ ಪ್ರಕಾಶ ಅನುವರ್ತನೆ. ಪ್ರಕಾಶ ಅಂದರೂ ಕೂಡ ದ್ವಿತೀಯ ಅನುವರ್ತನೆಯೇ. ಸಸ್ಯದ ಕಾಂಡಗಳು ಸೂರ್ಯನ ಬೆಳಕಿನ ಕಡೆಗೆ ಬಾಗುತ್ತಲ್ಲ, ಹಾಗಾಗಿ ಇದನ್ನು ನಾವು ಧನ ಪ್ರಕಾಶ ಅನುವರ್ತನೆ ಅಥವಾ ಪಾಸಿಟಿವ್ ಫೋಟೋಟ್ರೋಪಿಸಮ್ ಅಂತ ಕರಿತೀವಿ. ಅದೇ ಥರ ಅದೇ ಗಿಡದ ಬೇರು ಸೂರ್ಯನ ಬೆಳಕಿನಿಂದ ದೂರ ಅಂದರೆ ಭೂಮಿ ಒಳಕ್ಕೆ ಬೆಳೆಯೋಕ್ಕೆ ಶುರು ಮಾಡುತ್ತೆ. ಅದನ್ನು ನಾವು ಋಣ ದ್ಯುತಿ ಅನುವರ್ತನೆ ಅಂತ ಕರಿತೀವಿ ಅಥವಾ ನೆಗೆಟಿವ್ ಫೋಟೋಟ್ರೋಪಿಸಮ್ ಅಂತೀವಿ. ಅಂದರೆ ಯಾವುದು ಬೆಳಕಿನ ಕಡೆಗೆ ಹೋಗುತ್ತೆ ಅದು ಪಾಸಿಟಿವ್, ಬೆಳಕಿಂದ ದೂರ ಹೋಗುತ್ತೆ ಅದು ನೆಗೆಟಿವ್. ಅದೇ ಥರ ಗುರುತ್ವಾನುವರ್ತನೆ. ಗುರುತ್ವ ಅಂದರೆ ಭೂಮಿಯ ಒಂದು ಆಕರ್ಷಣೆ, ಗುರುತ್ವ ಬಲ. ಸೊ ಹಾಗಾಗಿ ಯಾವುದು ಗುರುತ್ವದ ಸೆಳೆತಕ್ಕೆ ಅಂದರೆ ಭೂಮಿಯ ಗುರುತ್ವಕ್ಕೆ ಸಸ್ಯಗಳು ತೋರಿಸುವಂಥ ಪ್ರತಿಕ್ರಿಯೆನೇ ಗುರುತ್ವಾನುವರ್ತನೆ. ಇಲ್ಲಿ ಸಸ್ಯದ ಮೇಲ್ಭಾಗ ಏನು ಮಾಡುತ್ತೆ, ಯಾವಾಗಲೂ ಒಂದು ಭೂಮಿಯಿಂದ ದೂರ ಬೆಳೆಯುತ್ತೆ. ಅಂದರೆ ಕಾಂಡ, ಎಲೆ, ಹೂ ಇವೆಲ್ಲ ಭೂಮಿಯಿಂದ ಮೇಲಕ್ಕೆ ಬೆಳೆಯುತ್ತೆ. ಸೊ ಹಾಗಾಗಿ ಇದು ಋಣ ಗುರುತ್ವಾನುವರ್ತನೆ. ಅದೇ ನೀವು ಈ ಬೇರನ್ನು ತಗೊಂಡ್ರೆ ಅದು ಭೂಮಿಯ ಕಡೆಗೆ ಬೆಳೆಯುತ್ತೆ, ಭೂಮಿ ಒಳಗೆ ಬೆಳೆಯುತ್ತೆ. ಹಾಗಾಗಿ ಇದನ್ನು ನಾವು ಧನ ಗುರುತ್ವಾನುವರ್ತನೆ ಅಂತ ಕರಿತೀವಿ. ಈ ದ್ಯುತಿ ಮತ್ತು ಗುರುತ್ವ ಎರಡೂ ಕೂಡ ಹೆಚ್ಚು ಕಡಿಮೆ ಆಪೋಸಿಟಾಗಿ ಕೆಲಸ ಮಾಡುತ್ತೆ. ದ್ಯುತಿ ಅಂದರೆ ಬೆಳಕಿನ ಕಡೆಗೆ ಹೋಗೋದು, ಗುರುತ್ವ ಅಂದರೆ ಭೂಮಿಯ ಆಕರ್ಷಣೆ ಕಡೆಗೆ ಬಾಗೋದು. ಇದು ಇಂಪಾರ್ಟೆಂಟು. ಇನ್ನು ಮುಂದಕ್ಕೆ ಬಂದರೆ ಸರಣಿ ಜೋಡಣೆಯ ರೋಧಕಗಳು ಮತ್ತು ಸಮಾಂತರ ಜೋಡಣೆಯ ರೋಧಕಗಳು. ಇದು ನಿಮಗೆ ವ್ಯತ್ಯಾಸ ಅನ್ನೋದಕ್ಕಿಂತ ಲೆಕ್ಕ ಕೇಳ್ತಾರೆ ಎಕ್ಸಾಮಲ್ಲಿ. ಹಾಗಾಗಿ ಇದು ಏನು ಅನ್ನೋದು ನಿಮಗೆ ಗೊತ್ತಿದ್ದರೆ ನೀವು ಆ ಲೆಕ್ಕನ ಈಸಿಯಾಗಿ ಮಾಡ್ಬೋದು. ಸರಣಿ ಜೋಡಣೆಯಲ್ಲಿ ಏನಾಗುತ್ತೆ, ರೋಧಕಗಳು ಯಾವಾಗಲೂ ಅಷ್ಟೇ ಸರಣಿಯಲ್ಲಿ ಜೋಡಣೆ ಆಗಿರುತ್ತೆ. ಮತ್ತು ಇಲ್ಲಿ ಸರಣಿಯಲ್ಲಿ ರೋಧಕಗಳ ಸಂಯೋಜನೆಯದು ವಿಭವಾಂತರ ಏನಾಗಿರುತ್ತೆ, ಈ ವೈಯಕ್ತಿಕವಾಗಿ ಎಷ್ಟು ರೋಧಕಗಳು ಜೋಡಿಸಿರ್ತಾರೋ ಅವುಗಳನ್ನ ಕೂಡಿದಾಗ ಬರುವಂಥ ಮೊತ್ತಕ್ಕೆ ಸಮ ಆಗಿರುತ್ತೆ. ಅದಕ್ಕೆ ಇಲ್ಲಿ ತೋರಿಸಿದ್ದಾರೆ ನೋಡಿ, RS ಅಂದರೆ ಸೀರೀಸಲ್ಲಿರೋವಂಥ ರೋಧಕಗಳಿಗೆ, RS ಅಂದರೆ ಸರಣಿಯಲ್ಲಿ ಜೋಡಣೆ ಆಗಿರೋವಂಥ ರೋಧಕಗಳು. ಈ ರೋಧಕಗಳು ಯಾವಾಗಲೂ ಎಷ್ಟು ರೋಧಕಗಳು ಇರ್ತಾವೋ ಅವುಗಳ ಮೊತ್ತ ಇರುತ್ತೆ. R1, R2, R3 ಈ 3 ರೋಧಕಗಳ ಮೊತ್ತ ಆಗಿರುತ್ತೆ. ಹಾಗಾಗಿ ಇಲ್ಲಿ ಫಾರ್ಮುಲಾ ಕೂಡ ಗಮನಿಸಿ, RS =R1 + R2 + R3. ಅದೇ ಥರ ಸಮಾಂತರ ಜೋಡಣೆ ಅಂತ ತಗೊಂಡ್ರೆ ನೀವು ಸಮಾಂತರವಾಗಿ ಜೋಡಣೆ ಆಗಿರೋವಂಥದ್ರಲ್ಲಿ ಯಾವಾಗಲೂ ಅಷ್ಟೇ ಇದು ವೃತ್ಕ್ರಮ ಅಂತ ಹೇಳಿದ್ರೆ 1/r ಅಂತ ಕರಿತೀವಿ. ವೃತ್ಕ್ರಮ ಅಂದರೆ 1/r1 ಅಥವಾ 1/1 ಅಂತ ಏನು ಹೇಳ್ತೀವಿ ಅದನ್ನು ವೃತ್ಕ್ರಮ ಅಂತ ಹೇಳ್ತೀವಿ. ಇಲ್ಲಿ ಸಮಾಂತರ ಜೋಡಣೆ ಹೇಳಬೇಕು ಅಂದರೆ 1/rp ಅಂದರೆ ಪ್ಯಾರಲೆಲ್ ಆಗಿ ಸಮಾಂತರವಾಗಿ ಜೋಡಿಸಿರೋದಕ್ಕೆ RP ಹೇಳ್ತೀವಿ. 1/rp = 1/r1 + 1/r2 + 1/r3. ಇಲ್ಲಿ ನೀವು ಎರಡರದು ಫಾರ್ಮುಲಾನ ಗಮನಿಸಿ. ಸರಣಿ ಜೋಡಣೆಯಲ್ಲಿತ್ತು ಅಂದರೆ RS = R1 + R2 + R3 ಆಗುತ್ತೆ. ಅದೇ ಸಮಾಂತರ ಜೋಡಣೆ ಪ್ಯಾರಲೆಲ್ ಸೀರೀಸಲ್ಲಿತ್ತು ಅಂತ ಹೇಳಿದ್ರೆ 1/rp = 1/r1 + 1/r2 + 1/r3 ಆಗಿರುತ್ತೆ. ಮುಂದಕ್ಕೆ ಜೈವಿಕ ವಿಘಟನೆಗೊಳ್ಳುವ ವಸ್ತುಗಳು ಮತ್ತು ಜೈವಿಕವಾಗಿ ವಿಘಟನೆಗೊಳ್ಳದ ವಸ್ತುಗಳು. ಇದು ನೀವು ಜನರಲಾಗಿ ಬರಿಬೋದು, ಹಾಗೆ ಸುಲಭವಾಗಿರುತ್ತೆ. ವಿಘಟನೆಗೊಳ್ಳೋದು ಅಂತ ಹೇಳಿದ್ರೆ ಜೈವಿಕ ಕ್ರಿಯೆಗಳಿಂದ ವಿಘಟನೆ ಆಗುತ್ತೆ, ಅಂದರೆ ಈ ಒಂದು ಸೂಕ್ಷ್ಮ ಜೀವಿಗಳಿಂದ ವಿಘಟನೆ ಆಗುತ್ತೆ ಇಲ್ಲಿ. ಮತ್ತು ಇದು ಪರಿಸರ ಸ್ನೇಹಿಯಾಗಿರುತ್ತೆ. ಇಲ್ಲಿ ಈ ವಸ್ತುಗಳು ಏನು ಜೈವಿಕವಾಗಿ ವಿಘಟನೆಗೊಳ್ಳುವಂಥ ವಸ್ತುಗಳು ಪರಿಸರದಲ್ಲಿ ತುಂಬ ದಿನ ಉಳಿಯೋದಿಲ್ಲ ಮತ್ತು ಯಾವುದೇ ಜೀವಿಗಳಿಗೆ ಹಾನಿಯಾಗೋಂಗೆ ಮಾಡಲ್ಲ. ಮತ್ತು ಇಲ್ಲಿ ಜೈವಿಕ ಸಂವರ್ಧನೆಯೂ ಕೂಡ ಉಂಟಾಗೋದಿಲ್ಲ. ಉದಾಹರಣೆಗೆ ನಮ್ಮ ಅಡುಗೆ ಮನೆಯಲ್ಲಿ ತಯಾರಾಗುವಂಥ ತರಕಾರಿ ತ್ಯಾಜ್ಯಗಳು, ಪೇಪರು, ಚರಂಡಿ ನೀರು ಇವೆಲ್ಲವೂ ಕೂಡ ಜೈವಿಕವಾಗಿ ವಿಘಟನೆಗೊಳ್ಳುವ ತ್ಯಾಜ್ಯಗಳು. ಇನ್ನು ವಿಘಟನೆಗೊಳ್ಳದ ತ್ಯಾಜ್ಯಗಳು ಅಂದರೆ ಇಲ್ಲಿ ಜೈವಿಕ ಕ್ರಿಯೆಗಳಿಂದ ಅಂದರೆ ಸೂಕ್ಷ್ಮ ಜೀವಿಗಳಿಂದ ವಿಘಟನೆ ಆಗೋದಿಲ್ಲ. ಇವು ಮಾಲಿನ್ಯಕಾರಕ ಆಗಿರುತ್ತೆ. ಮತ್ತು ಇವು ತುಂಬ ದಿನ ಅಂದರೆ ಈ ವಸ್ತುಗಳು ವಿಘಟನೆಗೊಳ್ಳದೇ ಇರುವಂಥ ವಸ್ತುಗಳು ಪರಿಸರದಲ್ಲಿ ತುಂಬ ದಿನ ಇರುತ್ತೆ. ಹಾಗಾಗಿ ಇವು ಅನೇಕ ಕಾಯಿಲೆಗಳನ್ನು ಉಂಟು ಮಾಡ್ಬೋದು, ಬೇರೆ ಬೇರೆ ಜೀವಿಗಳಿಗೆ ತೊಂದರೆನೂ ಕೂಡ ಕೊಡ್ಬೋದು. ಅದೇ ಥರ ಜೈವಿಕ ಸಂವರ್ಧನೆ ಕೂಡ ಉಂಟಾಗುತ್ತೆ. ಜೈವಿಕ ಸಂವರ್ಧನೆ ಅಂದರೆ ವಿವಿಧ ಪೋಷಣಾ ಸ್ತರಗಳಲ್ಲಿ ಈ ಒಂದು ಅಂದರೆ ವಿಘಟನೆಗೊಳ್ಳದೇ ಇರುವಂಥ ವಸ್ತುಗಳು ಸಂಗ್ರಹ ಆಗ್ತಾ ಹೋಗುತ್ತೆ. ಇದನ್ನೇ ನಾವು ಜೈವಿಕ ಸಂವರ್ಧನೆ ಅಂತ ಕರಿತೀವಿ.
ಇದಕ್ಕೆ ಉದಾಹರಣೆ ಪ್ಲಾಸ್ಟಿಕ್ಕು, ಗಾಜು, ಅದು DDT, ಪ್ರಮುಖವಾಗಿ DDT. ಇವು ಜೈವಿಕವಾಗಿ ವಿಘಟನೆಗೊಳ್ಳದೇ ಇರುವಂಥ ತ್ಯಾಜ್ಯಗಳು. ಮುಂದಿನ ಪ್ರಶ್ನೆ, ಪರ್ಯಾಪ್ತ ಹೈಡ್ರೋಕಾರ್ಬನ್ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್. ಇಲ್ಲಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಸಾಮಾನ್ಯವಾಗಿ ಆಲ್ಕೇನ್ಗಳಾಗಿರ್ತವೆ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಆಲ್ಕೀನ್ ಮತ್ತು ಆಲ್ಕೈನ್ಗಳಾಗಿರುತ್ತೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ ಯಾವಾಗಲೂ ಸಂತೃಪ್ತವಾಗಿರ್ತವೆ, ಅಂದರೆ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಇದು. ಇವುಗಳಲ್ಲಿ ಯಾವಾಗಲೂ ಏಕಬಂಧ ಮಾತ್ರ ಇರುತ್ತೆ ಮತ್ತು ಇವು ಹೆಚ್ಚು ಕ್ರಿಯಾಶೀಲ ಆಗಿರಲ್ಲ, ಯಾವಾಗಲೂ ಕಡಿಮೆ ಕ್ರಿಯಾಶೀಲವಾಗಿರುತ್ತೆ ಮತ್ತು ಸ್ವಚ್ಛ ಜ್ವಾಲೆಯನ್ನು ಕೊಡುತ್ತೆ, ಹೊಗೆ ಕೊಡೋದಿಲ್ಲ, ಇದರಲ್ಲಿ ಹೊಗೆ ಬರೋದಿಲ್ಲ. ಮತ್ತು ಏನು ಪ್ರಾಣಿಜನ್ಯ ಕೊಬ್ಬುಗಳು, ಈ ಬೆಣ್ಣೆ, ಇವುಗಳನ್ನು ನಾವು ಪರ್ಯಾಪ್ತ ಹೈಡ್ರೋಕಾರ್ಬನ್, ಈ ಪ್ರಾಣಿಜನ್ಯ ಕೊಬ್ಬುಗಳು ಪರ್ಯಾಪ್ತ ಕಾರ್ಬನ್ ಸರಪಳಿಯನ್ನು ಹೊಂದಿರುತ್ತೆ, ಅಂದರೆ ಬೆಣ್ಣೆ, ಉದಾಹರಣೆ ಬೆಣ್ಣೆ. ಪರ್ಯಾಪ್ತ ಕೊಬ್ಬಿನ ಆಮ್ಲಗಳು ಆರೋಗ್ಯಕ್ಕೆ ಹಾನಿಕರ, ಅಂದರೆ ಹೆಚ್ಚೆಚ್ಚು ಸೇವನೆ ಮಾಡೋದ್ರಿಂದ ಇದು ನಮ್ಮ ಆರೋಗ್ಯಕ್ಕೆ ತೊಂದರೆಯನ್ನು ಉಂಟು ಮಾಡುತ್ತೆ, ಅಂದರೆ ಶೇಖರಣೆ ಆಗಿಬಿಡುತ್ತೆ ಕೊಬ್ಬು ಬಾಡಿಯಲ್ಲಿ. ಇನ್ನು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಂದರೆ ಇವು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸು, ಅಸಂತೃಪ್ತವಾಗಿರ್ತದೆ. ಇವುಗಳಲ್ಲಿ ಆಲ್ಕೀನ್ ಇತ್ತು ಅಂದರೆ ದ್ವಿಬಂಧ ಇರುತ್ತೆ, ಆಲ್ಕೈನ್ ಇತ್ತು ಅಂದರೆ ತ್ರಿಬಂಧ ಇರುತ್ತೆ ಮತ್ತು ಇವು ಹೆಚ್ಚು ಕ್ರಿಯಾಶೀಲವಾಗಿರುತ್ತೆ. ಆದರೆ ಇವುಗಳಲ್ಲಿ ಏನಂದರೆ ಇವು ಉರಿಬೇಕಾದ್ರೆ ಸ್ವಚ್ಛ ಜ್ವಾಲೆ ಕೊಡೋದಿಲ್ಲ, ಬದಲಾಗಿ ಸ್ವಲ್ಪ ಹೊಗೆ ಬರುತ್ತೆ. ಮತ್ತು ಸಸ್ಯಜನ್ಯ ಎಣ್ಣೆಗಳು, ಇವು ಸಸ್ಯಜನ್ಯ ಎಣ್ಣೆಗಳಿದೆಯಲ್ಲ, ಇವೆಲ್ಲ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಆಗಿರ್ತವೆ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ನಮ್ಮ ಆರೋಗ್ಯಕ್ಕೆ ಉತ್ತಮವಾಗಿದೆ. ಅದಕ್ಕೆ ನೋಡಿ ಎಲ್ಲರೂ ಸನ್ಪ್ಯೂರ್ ಆಯಿಲು, ಅದು ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತೀವಿ, ರೈಸ್ ಬ್ರ್ಯಾನ್ ಆಯಿಲ್ ಯೂಸ್ ಮಾಡ್ತೀವಿ, ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತೀವಿ. ಇದಕ್ಕೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಬಳಸಬೇಕು ಅನ್ನೋಕ್ಕೋಸ್ಕರ. ಇನ್ನೊಂದು ವ್ಯತ್ಯಾಸ ಹುರಿಯುವಿಕೆ ಮತ್ತು ಕಾಸುವಿಕೆ. ಹುರಿಯುವಿಕೆ ಮತ್ತು ಕಾಸುವಿಕೆಗಳಿಗಿರುವ ವ್ಯತ್ಯಾಸ ತಿಳಿಸಿ ಅಂತಲೂ ಕೇಳ್ಬೋದು, ಅಥವಾ ಕಾಸುವಿಕೆ ಎಂದರೇನು ಉದಾಹರಣೆ ಕೊಡಿ ಅಂತ ಬೇಕಾದರೂ ಕೇಳ್ಬೋದು. ಹುರಿಯುವಿಕೆ ಯಾವಾಗಲೂ ಸಲ್ಫೈಡ್ ಅದಿರನ್ನು ಆಕ್ಸೈಡ್ ಆಗಿ ಪರಿವರ್ತಿಸೋದಕ್ಕೆ ಬಳಸ್ತಾರೆ. ಕಾಸುವಿಕೆಯನ್ನು ಅಂದರೆ ಕಾಸುವಿಕೆ ಕಾರ್ಬೋನೇಟ್ ಅದಿರನ್ನು ಆಕ್ಸೈಡನ್ನಾಗಿ ಪರಿವರ್ತಿಸೋದಕ್ಕೆ ಕಾಸುವಿಕೆಯನ್ನು ಬಳಸ್ತಾರೆ. ಇದು ಒಂದು ವ್ಯತ್ಯಾಸ. ಮತ್ತು ಹುರಿಯುವಿಕೆ ಅಂದರೆ ಏನಪ್ಪ ಅಂದರೆ ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಸಲ್ಫೈಡ್ ಅದಿರನ್ನು ಕಾಯಿಸೋದಕ್ಕೆ ಹುರಿಯುವಿಕೆ ಅಂತ ಕರಿತೀವಿ. ಅದೇ ಥರ ಕಡಿಮೆ ಪ್ರಮಾಣದ, ಅಲ್ಲಿ ಹೆಚ್ಚಿನ ಪ್ರಮಾಣದ ಗಾಳಿ, ಇಲ್ಲಿ ಕಡಿಮೆ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾರ್ಬೋನೇಟ್ ಅದಿರನ್ನು ಕಾಯಿಸೋದಕ್ಕೆ ಕಾಸುವಿಕೆ ಅಂತ ಹೇಳ್ತೀವಿ. ಇಲ್ಲಿ ಉದಾಹರಣೆ ನೀವು ನೋಡ್ಬೋದು, ಸಲ್ಫೈಡ್ ಅದಿರು, ಅದಕ್ಕಾಗಿ ZnS, ಜಿಂಕ್ ಸಲ್ಫೈಡ್ ಅಂತೀವಿ ಅದನ್ನು. ZnSನ ಕಾಯಿಸಿದಾಗ ನಮಗೆ ಜಿಂಕ್ ಆಕ್ಸೈಡ್ ಆಗಿ ಸಿಗುತ್ತೆ ನಮಗೆ, ಜೊತೆಗೆ ಸಲ್ಫರ್ ಡೈಆಕ್ಸೈಡ್ ನಮಗೆ ಉಪ ಉತ್ಪನ್ನ. ಅದೇ ಥರ ಕಾಸುವಿಕೆಯಲ್ಲಿ ಕಾರ್ಬೋನೇಟ್ ಅದಿರು, ಸೊ ಜಿಂಕ್ ಕಾರ್ಬೋನೇಟ್, ZnCO3, ಇದನ್ನು ನಾವು ಕಾಯಿಸಿದಾಗ ZnO, ಜಿಂಕ್ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ. ಮುಂದಿನ ವ್ಯತ್ಯಾಸ ಅಪಧಮನಿ ಮತ್ತು ಅಭಿಧಮನಿಗಳ ನಡುವೆ ಇರುವ ವ್ಯತ್ಯಾಸ. ಅಪಧಮನಿ ಯಾವಾಗಲೂ ಅಷ್ಟೇ, ಇದು ರಕ್ತನ ಹೃದಯದಿಂದ ಬೇರೆ ಬೇರೆ ಅಂಗಗಳಿಗೆ ಸಾಗಿಸುತ್ತೆ. ಆರ್ಟರಿ ಅಂತ ಕೂಡ ಕರಿತೀವಿ ಇದನ್ನು. ಅಪಧಮನಿ ಅಂದರೆ ಆರ್ಟ್ರೀಸು. ಇದು ಯಾವಾಗಲೂ ರಕ್ತನ ಹೃದಯದಿಂದ ಬೇರೆ ಬೇರೆ ಭಾಗಗಳಿಗೆ ಸಾಗಿಸುತ್ತೆ. ಇದು ದಪ್ಪವಾಗಿರುತ್ತೆ ಮತ್ತು ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿರುತ್ತೆ. ಅದೇ ರೀತಿ ಅಭಿಧಮನಿ, ವೇಯಿನ್ಸ್ ಅಂತ ಕರಿತೀವಿ, ಇದು ರಕ್ತನ ವಿವಿಧ ಭಾಗಗಳಿಂದ ಹೃದಯಕ್ಕೆ ತಗೊಂಡು ಬರುತ್ತೆ. ಇದನ್ನು ಅಭಿಧಮನಿ ಅಂತ ಕರಿತೀವಿ. ಇದು ತೆಳುವಾಗಿರುವಂಥ ಭಿತ್ತಿಯನ್ನು ಹೊಂದಿದೆ. ಅದೇ ಥರ ಇಲ್ಲಿ ಕೆಳಗಿರುವುಗಳ ಕಾರ್ಯ ತಿಳಿಸಿ ಅಂತ ಬೇಕಾದರೂ ಕೇಳ್ಬೋದು. ಕೆಂಪು ರಕ್ತ ಕಣ ಏನು ಮಾಡುತ್ತೆ, ಕಿರುತಟ್ಟೆ ಏನು ಮಾಡುತ್ತೆ ಅಂತ. ಕಿರುತಟ್ಟೆ ರಕ್ತನ ಹೆಪ್ಪುಗಟ್ಟೋದಕ್ಕೆ ಸಹಾಯ ಮಾಡುತ್ತೆ. ಕೆಂಪು ರಕ್ತ ಕಣ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಸಾಗಾಣಿಕೆಗೆ ಸಹಾಯ ಮಾಡುತ್ತೆ. ಅಂದರೆ ಕೆಂಪು ರಕ್ತ ಕಣದಲ್ಲಿರುವಂಥ ಹಿಮೋಗ್ಲೋಬಿನ್ ಏನಾಗುತ್ತೆ, ಆಮ್ಲಜನಕ ತಗೊಂಡಾಗ ಆಕ್ಸಿ ಹಿಮೋಗ್ಲೋಬಿನ್ ಆಗುತ್ತೆ. ಅದೇ ಥರ ಅದನ್ನು ಬಳಸ್ಕೊಂಡು ದೇಹದ ಭಾಗಗಳಲ್ಲಿ ಸಿಗುವಂಥ ಕಾರ್ಬನ್ ಡೈಆಕ್ಸೈಡನ್ನ ತಗೊಂಡು ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಆಗುತ್ತೆ. ನಂತರ ಇದನ್ನು ನಾವು ಒಂದು ಉಸಿರಾಟದ ಕ್ರಿಯೆ ಮೂಲಕ ಹೊರಗೆ ಹಾಕಿ ಮತ್ತೆ ಆಕ್ಸಿಜನ್ ದೇಹದ ಒಳಗೆ ಬರುತ್ತೆ. ಇದು ಚಕ್ರೀಯವಾಗಿ ನಡೀತಾ ಹೋಗುತ್ತೆ. ಮುಂದಿನ ಪ್ರಶ್ನೆ, ಗಳಿಸಿದ ಗುಣಗಳು ಮತ್ತು ಆನುವಂಶೀಯ ಗುಣಗಳ ನಡುವೆ ಇರುವಂಥ ವ್ಯತ್ಯಾಸ ತಿಳಿಸಿ. ಗಳಿಸಿದ ಗುಣಗಳು ಒಂದು ಜೀವಿಯ ಜೀವಿತಾವಧಿಯಲ್ಲಿ ಪಡ್ಕೊಂಡಂಥ ಗುಣಗಳು.
ಈ ಬದಲಾವಣೆಗಳು ಲಿಂಗಾಣುಕೋಶದ DNA ವರ್ಗಾವಣೆ ಆಗೋದಿಲ್ಲ. ಹಾಗಾಗಿ ಇದು ಮುಂದಿನ ಸಂತತಿಗೆ ವರ್ಗಾಯಿಸೋದಕ್ಕೆ ಕೂಡ ಸಾಧ್ಯ ಆಗಲ್ಲ. ಅದೇ ಅನುವಂಶೀಯ ಗುಣಗಳೇನಾಗುತ್ತೆ, ಇಲ್ಲಿ ಆಗೋವಂಥ ಬದಲಾವಣೆಗಳು ಲಿಂಗಾಣುಕೋಶದ DNA ವರ್ಗಾವಣೆ ಆಗುತ್ತೆ. ಯಾವಾಗ DNA ಆಗಿರುತ್ತೆ ಅದು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಅಂದರೆ ಮುಂದಿನ ಸಂತತಿಗೆ ಈ ಒಂದು ಗುಣಗಳು ವರ್ಗಾವಣೆ ಆಗುತ್ತೆ. ಮುಂದಿನ ಪ್ರಶ್ನೆ, ರಚನಾನುರೂಪಿ ಮತ್ತು ಕಾರ್ಯಾನುರೂಪಿ ಅಂಗಗಳು ಇರುವಂಥ ವ್ಯತ್ಯಾಸ. ಇಲ್ಲಿ ಹೆಸರೇ ಹೇಳುತ್ತೆ, ರಚನಾನುರೂಪಿ ರಚನೆಯಲ್ಲಿ ಅನುರೂಪವಾಗಿರುವಂಥ ಅಂಗಗಳು, ಕಾರ್ಯಾನುರೂಪಿ ಅಂದರೆ ಕಾರ್ಯದಲ್ಲಿ ಅನುರೂಪ ಒಂದೇ ರೀತಿ ಕೆಲಸ ಮಾಡುವಂಥದ್ದು. ಇನ್ನು ಡೆಫಿನಿಷನ್ ಹೇಳೋದಾದರೆ, ರಚನಾನುರೂಪಿ ಅಂಗಗಳು ಒಂದೇ ಮೂಲ ವಿನ್ಯಾಸ ಹೊಂದಿರುತ್ತೆ. ಮೂಲ ವಿನ್ಯಾಸ ಅಂದರೆ ರಚನೆ, ಒಂದೇ ರಚನೆಯನ್ನು ಹೊಂದಿರುತ್ತೆ, ವಿಭಿನ್ನ ಕಾರ್ಯಗಳನ್ನು ನಿರ್ವಹಿಸುತ್ತೆ. ಉದಾಹರಣೆಗೆ ಹಕ್ಕಿ ರೆಕ್ಕೆ, ಮಾನವನ ಕೈ, ಹಕ್ಕಿಯ ಕಾಲು. ನೀವು ಈ ಮೂರನ್ನು ಗಮನಿಸಿದ್ರೆ ರಚನೆಯಲ್ಲಿ ಹೆಚ್ಚು ಕಡಿಮೆ ಒಂದೇ ರೀತಿ ಇರುತ್ತೆ, ಆದರೆ ಮಾಡುವಂಥ ಕೆಲಸಗಳು ಬೇರೆ ಬೇರೆ. ಹಕ್ಕಿಯ ರೆಕ್ಕೆನೇ ಬೇರೆ ಕಾರ್ಯಕ್ಕೆ ಯೂಸ್ ಆಗುತ್ತೆ, ಮಾನವನ ಕೈಯನ್ನೇ ಬೇರೆ ಇದಕ್ಕೆ ಯೂಸ್ ಆಗುತ್ತೆ. ಹಾಗೆ ಅದೇ ರೀತಿ ಕಾರ್ಯಾನುರೂಪಿ ಅಂಗಗಳು ವಿಭಿನ್ನ ರಚನೆಯನ್ನು ಹೊಂದಿರುತ್ತೆ, ಆದರೆ ಒಂದೇ ರೀತಿ ಕಾರ್ಯವನ್ನು ನಿರ್ವಹಿಸುತ್ತೆ. ಉದಾಹರಣೆಗೆ ನೀವಿಲ್ಲಿ ಚಿಟ್ಟೆ ಮತ್ತು ಪಕ್ಷಿಯ ರೆಕ್ಕೆ ಇದೆ. ಚಿಟ್ಟೆ ರೆಕ್ಕೆ, ಪಕ್ಷಿಯ ರೆಕ್ಕೆ ಎರಡೂ ಉಪಯೋಗ ಆಗೋದು ಹಾರಾಡೋದಕ್ಕೇನೆ. ಆದರೆ ನೀವು ಎರಡರ ರಚನೆ ನೋಡಿದಾಗ ಪಕ್ಷಿಯ ರೆಕ್ಕೆಯಲ್ಲಿ ಎಷ್ಟೋ ಮೂಳೆಗಳಿರುತ್ತೆ, ಆದರೆ ನೀವು ಚಿಟ್ಟೆ ರೆಕ್ಕೆನ ತೊಗೊಂಡ್ರೆ ಅದರೊಳಗೆ ಮೂಳೆ ಇರಲ್ಲ. ಅದು ಕೇವಲ ಎಕ್ಸೋಸ್ಕೆಲಿಟನ್ದು ಒಂದು ಹೊರಭಾಗ ಆಗಿರುತ್ತೆ ಅಷ್ಟೇ. ಅದು ಒಂದು ಪೊರೆ, ಚಿಟ್ಟೆಯ ರೆಕ್ಕೆ ಒಂದು ಪೊರೆ ಆಗಿರುತ್ತೆ ಅಷ್ಟೆ. ಈ ಎಲ್ಲ ಪ್ರಶ್ನೆಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ಥ್ಯಾಂಕ್ ಯು.